ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಭದ್ರತಾ ಸವಾಲುಗಳ ನಡುವೆ ಉಕ್ರೇನ್ ಹೊಸ ಹಾಗೂ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದು ಇದು ಪ್ರಮುಖ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತನ್ನ ಸೈನಿಕ ಘಟನೆಗಳನ್ನು ನಿಯೋಜಿಸಿದೆ. ರಸ್ಟೆನ್ ಉಮ್ರೇವ್ ಅವರ ಭೇಟಿ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಪ್ರಾದೇಶಿಕ ಭದ್ರತೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಈ ನಿಯೋಜನೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್, ಕುವೈತ್ ಮತ್ತು ಜಾರ್ಡನ್ ದೇಶಗಳಲ್ಲಿ ಜಾರಿಯಾಗಿದ್ದು ಮುಖ್ಯವಾಗಿ ಮಹತ್ವದ ಮೂಲಸೌಕರ್ಯಗಳನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ. ಇಂಧನ ಘಟಕಗಳು, ತೈಲ ಶುದ್ಧೀಕರಣ ಕೇಂದ್ರಗಳು, ವಿಮಾನ ನಿಲ್ದಾಣಗಳು ಮತ್ತು ಸಂವಹನ ವ್ಯವಸ್ಥೆಗಳು ಈ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಗುರಿಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಕಾಮಿಕಾಜಿ ಡ್ರೋನ್ ದಾಳಿಗಳು ಹೆಚ್ಚುತ್ತಿರುವುದು ದೊಡ್ಡ ಆತಂಕ ಕಾರಣವಾಗಿದೆ. ವಿಶೇಷವಾಗಿ ಇರಾನ್ ಬಳಸುತ್ತಿರುವ ಡ್ರೋನ್ ತಂತ್ರಜ್ಞಾನವು ಅನೇಕ ರಾಷ್ಟ್ರಗಳ ಭದ್ರತೆಯನ್ನು ಸವಾಲು ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಉಕ್ರೇನ್ನ ಪರಿಣಿತಿಯನ್ನು ಬಳಸಿಕೊಳ್ಳಲು ಮುಂದಾಗಿದೆ. ಉಕ್ರೇನ್ ತನ್ನದೇ ದೇಶದಲ್ಲಿ ರಷ್ಯಾ ಜೊತೆ ನಡೆದ ಯುದ್ಧದ ಅನುಭವದಿಂದ ವಾಯು ರಕ್ಷಣಾ ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದ ಪರಿಣಿತಿಯನ್ನು ಗಳಿಸಿದೆ. ರಷ್ಯಾ ನಡೆಸಿದ ನಿರಂತರ ಡ್ರೋನ್ ದಾಳಿಗಳನ್ನು ಎದುರಿಸುವಲ್ಲಿ ಉಕ್ರೇನ್ ಅಭಿವೃದ್ಧಿಪಡಿಸಿದ ತಂತ್ರಗಳು ಈಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಈ ಅನುಭವವೇ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಆಕರ್ಷಕವಾಗಿದ್ದು ಉಕ್ರೇನ್ನೊಂದಿಗೆ ಭದ್ರತಾ ಸಹಕಾರವನ್ನು ಬಲಪಡಿಸಲು ಕಾರಣವಾಗಿದೆ. ಕೈವ್ ಸರ್ಕಾರದ ಪ್ರಕಾರ ಈ ನಿಯೋಜನೆ ಕೇವಲ ತಾತ್ಕಾಲಿಕ ಭದ್ರತಾ ಕ್ರಮವಲ್ಲ, ದೀರ್ಘಕಾಲೀನ ರಕ್ಷಣಾ ಸಹಕಾರದ ಭಾಗವಾಗಿದೆ. ಮುಂದಿನ ದಿನಗಳಲ್ಲಿ ತರಬೇತಿ, ತಂತ್ರಜ್ಞಾನ ಹಂಚಿಕೆ ಮತ್ತು ಸಂಯುಕ್ತ ಕಾರ್ಯಾಚರಣೆಗಳ ಮೂಲಕ ಈ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲು ಯೋಜಿಸಲಾಗಿದೆ. ಈ ಬೆಳವಣಿಗೆ ಜಾಗತಿಕ ರಾಜಕೀಯದಲ್ಲಿ ಹೊಸ ತಿರುವನ್ನು ಸೂಚಿಸುತ್ತದೆ. ಉಕ್ರೇನ್ ಯುದ್ಧದಿಂದಲೇ ತನ್ನ ಸೈನಿಕ ಸಾಮರ್ಥ್ಯವನ್ನು ತೋರಿಸಿ ಇದೀಗ ಮಧ್ಯಪ್ರಾಚ್ಯದಲ್ಲಿ ಭದ್ರತಾ ಪಾಲುದಾರನಾಗಿ ಹೊರಹೊಮ್ಮಿದೆ. ಇದು ಒಂದೆಡೆ ಉಕ್ರೇನ್ಗೆ ಹೊಸ ರಾಜತಾಂತ್ರಿಕ ಅವಕಾಶಗಳನ್ನು ನೀಡುತ್ತಿದ್ದರೆ ಮತ್ತೊಂದೆಡೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಹೊಸ ಭದ್ರತಾ ಆಯ್ಕೆಯನ್ನು ಒದಗಿಸುತ್ತಿದೆ. ವಿಶ್ಲೇಷಕರ ಪ್ರಕಾರ ಈ ಕ್ರಮವು ಇರಾನ್ನ ಪ್ರಭಾವವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿರುವ ಕಾರಣವಾಗಿರಬಹುದು. ಯಾಕಂದ್ರೆ ಇರಾನ್ ಬೆಂಬಲಿತ ಡ್ರೋನ್ ದಾಳಿಗಳ ವಿರುದ್ಧ ನಿಲ್ಲಲು ಉಕ್ರೇನ್ನ ತಂತ್ರಜ್ಞಾನ ಪರಿಣಾಮಕಾರಿಯಾಗಬಹುದು. ಇದರಿಂದ ಪ್ರಾದೇಶಿಕ ಶಕ್ತಿಯ ಸಮತೋಲನದಲ್ಲೂ ಬದಲಾವಣೆ ಸಂಭವಿಸಬಹುದು. ಇದರ ಜೊತೆಗೆ ಈ ನಿಯೋಜನೆ ಯುಎಸ್ ಮತ್ತು ಇತರ ರಾಷ್ಟ್ರಗಳ ಭದ್ರತಾ ತಂತ್ರಗಳಿಗೂ ಪೂರಕವಾಗಬಹುದು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆಯನ್ನು ಗಮನಿಸಿದರೆ ವಿವಿಧ ರಾಷ್ಟ್ರಗಳ ನಡುವೆ ಭದ್ರತಾ ಸಹಕಾರ ಹೆಚ್ಚುತ್ತಿರುವುದು ಸ್ಪಷ್ಟವಾಗಿದೆ. ಒಟ್ನಲ್ಲಿ ಉಕ್ರೇನ್ ತನ್ನ ಸೈನಿಕ ಘಟಕಗಳನ್ನು ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸಿರುವುದು ಕೇವಲ ರಕ್ಷಣಾ ಕ್ರಮವಲ್ಲ, ಇದು ಜಾಗತಿಕ ರಾಜಕೀಯದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಡ್ರೋನ್ ಯುದ್ಧ ತಂತ್ರಜ್ಞಾನದಲ್ಲಿ ಪಡೆದ ಅನುಭವವನ್ನು ಹಂಚಿಕೊಳ್ಳುವ ಮೂಲಕ ಉಕ್ರೇನ್ ಈಗ ಜಾಗತಿಕ ಭದ್ರತಾ ವೇದಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವತ್ತ ಸಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಸಹಕಾರ ಹೇಗೆ ರೂಪುಗೊಳ್ಳುತ್ತದೆ ಎಂಬುದು ವಿಶ್ವದ ಗಮನವನ್ನು ಸೆಳೆಯುತ್ತಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.